ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 1ರಂದು ನಡೆದಂಥ ಪ್ರಮುಖ 13 ಅಂತಾರಾಷ್ಟ್ರೀಯ MCQ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದರ PDF ಅನ್ನು ಪಡ್ಕೊಳ್ಳೋದಕ್ಕೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ @SPK ಕನ್ನಡ. ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಜೊತೆಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ 2019ರ ಪ್ರಚಲಿತ ವಿದ್ಯಮಾನಗಳು ಅಂತಿದೆ. ಅದರಲ್ಲಿ ನಾನು ಪ್ರತಿದಿನ ಅಪ್ಲೋಡ್ ಮಾಡುವ ಎಲ್ಲ MCQ ಪ್ರಶ್ನೆಗಳ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. T20ಯಲ್ಲಿ 8,000 ರನ್ಗಳನ್ನು ದಾಟಿದ ಭಾರತದ ಮೊದಲ ಕ್ರಿಕೆಟಿಗರ್ ರೋಹಿತ್ ಶರ್ಮಾ, MS ಧೋನಿ, ಯುವರಾಜ್ ಸಿಂಗ್, ಸುರೇಶ್ ರೈನಾ. ಆಪ್ಷನ್ 4 ಸುರೇಶ್ ರೈನಾ. ಸುರೇಶ್ ರೈನಾ ಅವರು T20 ಕ್ರಿಕೆಟ್ನಲ್ಲಿ 8,000 ರನ್ಗಳನ್ನು ದಾಟಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಆಗಿದ್ದಾರೆ. ಪಾಂಡಿಚೇರಿ ವಿರುದ್ಧ ಕ್ರಿಕೆಟ್ ಆಡಬೇಕಾದ್ರೆ ಇತ್ತೀಚೆಗೆ ಫೆಬ್ರವರಿ 15ರಂದು ದೆಹಲಿಯ ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಪಾಂಡಿಚೇರಿ ವಿರುದ್ಧ ಕ್ರಿಕೆಟನ್ನು ಆಡಬೇಕಾದ್ರೆ ಈ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ಏರ್ ಇಂಡಿಯಾ 2019ರಲ್ಲಿ ದೇಶೀಯವಾಗಿ ಹಾರಾಟ ಮಾಡಿದ ಹೋರಾಟಗಾರ ಜೆಟ್ ತೇಜಸ್ಸಲ್ಲಿ ಪ್ರಯಾಣ ಮಾಡಿದ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆ, ಅಥವಾ ಮಹಿಳಾ ಪೈಲಟ್ ಅಂತಲೂ ಬೇಕಾದ್ರೆ ನೀವು ಅನ್ಕೋಬೋದು. ಸೊ PV ಸಿಂಧು ಸರಿಯಾದಂಥ ಉತ್ತರ. PV ಸಿಂಧು ಅವರು ಇಂಡಿಯನ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಮತ್ತು ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಕೂಡ ಗೆದ್ದಿದ್ದಾರೆ. ಇವರು ಏರ್ ಇಂಡಿಯಾ 2019 ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂಥ ಏರ್ ಶೋನಲ್ಲಿ ಮಹಿಳಾ ದಿನದಂದು ಏರ್ ಶೋನಲ್ಲಿ ಪಾಲ್ಗೊಂಡು ತೇಜಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ಇತ್ತೀಚೆಗೆ ಬರ್ಮಿಂಗ್ಹ್ಯಾಮ್ ಅರಮನೆಯಲ್ಲಿ ನೈಟ್ ಹುಡ್ ಅನ್ನು ಅಧಿಕೃತವಾಗಿ ಸ್ವೀಕರಿಸಿದ ಕ್ರಿಕೆಟಿಗನ ಹೆಸರೇನು? ಆಲಿಸ್ಟರ್ ಕುಕ್. ಇಂಗ್ಲೆಂಡ್ ತಂಡದ ಮಾಜಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದರು ಇವರು. ಮಾಜಿ ಕ್ರಿಕೆಟಿಗ ಆರಂಭಿಕ ಬ್ಯಾಟ್ಸ್ಮನ್ ಅಲಿಸ್ಟರ್ ಕುಕ್ ಅವರು ಬರ್ಮಿಂಗ್ಹ್ಯಾಮ್ ಅರಮನೆಯಲ್ಲಿ ಅಧಿಕೃತವಾಗಿ ಸಮಾರಂಭದಲ್ಲಿ ಈ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಹೊಸದೆಹಲಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ಯಾರು ನೀಡಿದರು? ಸರಿಯಾದಂಥ ಉತ್ತರ ಆಪ್ಷನ್ 2 ಭಾರತದ ಪ್ರಧಾನಿಗಳು ನರೇಂದ್ರ ಮೋದಿ. ಇವರು 2016, 17, 18ನೇ ವರ್ಷಗಳ ಅಥವಾ ಈ ಸಾಲಿನ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ಸಾಧನೆ ಮಾಡಿದಂಥವರ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅವರಿಗೆ ಪುರಸ್ಕಾರವನ್ನು ನೀಡಿದ್ದಾರೆ ನವದೆಹಲಿಯಲ್ಲಿ. ಈ ಬಗ್ಗೆ ನಾನು ಹಿಂದೆನೇ ಮಾಹಿತಿಯನ್ನು ನೀಡಿದೆ, ಹಾಗಾಗಿ ಈ ವಿಡಿಯೋದಲ್ಲಿ ಹೆಚ್ಚು ಮಾಹಿತಿಯನ್ನು ನೀಡ್ತಾ ಇಲ್ಲ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ರಾಜ್ಯ ಸಚಿವರಾದಂತಹ ಅನುಪ್ರಿಯಾ ಪಟೇಲ್ ಅಂತಾರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಸಿಂಪೋಸಿಯಂ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾದಂತಹ ಅನುಪ್ರಿಯಾ ಪಟೇಲ್ ಅವರು ಇಂಟರ್ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಸಿಂಪೋಸಿಯಂ ಮತ್ತು ನ್ಯೂ ಹೆಲ್ತಿಯಲ್ಲಿ ಸಿಂಪೋಸಿಯಂನ ಭಾಗವಾಗಿ ಡಿಜಿಟಲ್ ಹೆಲ್ತ್ ಮೇಲೆ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದರಲ್ಲಿ ಪಾಲ್ಗೊಳ್ಳುವ ರಾಷ್ಟ್ರಗಳ ಜೊತೆಗೆ ವಿವಿಧ ಸರ್ಕಾರಿ ಸಚಿವಾಲಯಗಳು, ರಾಜ್ಯಗಳು, ಪಾಲುದಾರರು ಪ್ರಮುಖವಾಗಿ ಇದರಲ್ಲಿ ಭಾಗವಹಿಸುತ್ತಾರೆ. ಭಾರತದ ಯಾವ ದೇಶದಲ್ಲಿ ತೆರಿಗೆ ಮತ್ತು ಬ್ಯಾಂಕಿಂಗ್ ಮ್ಯಾಟರ್ಸ್ನಲ್ಲಿ ವಿನಿಮಯ ಮಾಹಿತಿಗಾಗಿ ಇತ್ತೀಚೆಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ? ಸರಿಯಾದ ಉತ್ತರ ಬ್ರೂನಿ, ಆಪ್ಷನ್ 1. ಭಾರತ ಮತ್ತು ಬ್ರೂನಿ ದೇಶಗಳು ನವದೆಹಲಿಯಲ್ಲಿ ಇತ್ತೀಚೆಗೆ ಒಂದು ಒಪ್ಪಂದಕ್ಕೆ ಸಹಿ ಆಗಿವೆ. ಈ ಒಪ್ಪಂದದ ಪ್ರಕಾರ ಎರಡೂ ದೇಶಗಳು ತೆರಿಗೆ ಉದ್ದೇಶಗಳಿಗಾಗಿ ಬ್ಯಾಂಕಿಂಗ್ ಮತ್ತು ಮಾಲೀಕತ್ವದ ಮಾಹಿತಿ ಒಳಗೊಂಡಂತೆ ಮಾಹಿತಿಯನ್ನು ಪರಸ್ಪರ ಅನುಕೂಲಕ್ಕಾಗಿ ವಿನಿಮಯವನ್ನು ಮಾಡಿಕೊಳ್ಳಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯಾವ ಕಂಪನಿಯು ಸ್ಟಾರ್ಟ್ಅಪ್ ಗ್ರ್ಯಾಂಡ್ ಚಾಲೆಂಜ್ ಅನ್ನು ಸೈಬರ್ ಬೆದರಿಕೆ ವಿಶ್ಲೇಷಣೆ ಮತ್ತು ಗ್ರಾಮೀಣ ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಮಾಡಿಕೊಂಡಿವೆ? TCS, ಮಹೀಂದ್ರಾ, ಟಾಟಾ, ರಿಲಯನ್ಸ್. ಯಾವ ಕಂಪನಿ ಜೊತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ? ಸರಿಯಾದ ಉತ್ತರ ಮಹೀಂದ್ರಾ ಕಂಪನಿಯ ಜೊತೆ. ಸೈಬರ್ ಬೆದರಿಕೆ ವಿಶ್ಲೇಷಣೆ ಮತ್ತು ಗ್ರಾಮೀಣ ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಕೇಂದ್ರೀಕರಿಸಿದಂಥ ಸ್ಟಾರ್ಟ್ಅಪ್ ಗ್ರ್ಯಾಂಡ್ ಚಾಲೆಂಜನ್ನು ಇತ್ತೀಚೆಗೆ ಪ್ರಾರಂಭ ಮಾಡಲಾಯಿತು. ಈ ಒಂದು ಸವಾಲನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಮಹೀಂದ್ರಾ ರೈಸ್ ಅವರು ಮಾರ್ಗದರ್ಶನದಲ್ಲಿ ಮತ್ತು ಹಣಕಾಸಿನ ಬೆಂಬಲದಲ್ಲಿ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಲಾಗಿದೆ. ಯಾವ ರಾಜ್ಯವು ವೆಬ್ ಪೋರ್ಟಲ್ ಆದಂತಹ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ವೆಬ್ ಪೋರ್ಟಲ್ ಆದಂತಹ ಬಂಗ್ಲಾರ್ ಶಿಕ್ಷಾ ಇದನ್ನು ಇತ್ತೀಚೆಗೆ ಉದ್ಘಾಟಿಸಿದರು? ಆಂಧ್ರ, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ, ರಾಜಸ್ಥಾನ್.
ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಶಿಕ್ಷಣ ಸಚಿವರಾದಂತಹ ಪಾರ್ಥ ಚಟರ್ಜಿ ಅವರು ಬಾಂಗ್ಲಾರ್ ಶಿಕ್ಷಾ ಅನ್ನೋ ಒಂದು ವೆಬ್ ಪೋರ್ಟಲ್ನ ಉದ್ಘಾಟನೆ ಮಾಡಿದ್ದಾರೆ. ಇದು ರಾಜ್ಯ ಮತ್ತು ಸಹಾಯಕ ಶಾಲೆಗಳ ಮೇಲೆ ನೈಜ ಸಮಯದ ಮಾಹಿತಿಗಳನ್ನು ಒದಗಿಸಲು ಅನುಕೂಲ ಆಗುತ್ತದೆ. ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರು ಯಾವ ರಾಜ್ಯದ ಹೊಸ ರೈಲ್ವೆ ವಲಯವನ್ನು ಇತ್ತೀಚೆಗೆ ಘೋಷಿಸಿದ್ದಾರೆ? ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ 4 ಆಂಧ್ರ ಪ್ರದೇಶ. ಕೇಂದ್ರ ರೈಲ್ವೆ ಸಚಿವರಾದಂಥ ಪಿಯೂಷ್ ಗೋಯಲ್ ಅವರು ಆಂಧ್ರ ಪ್ರದೇಶಕ್ಕೆ ಹೊಸ ರೈಲ್ವೆ ವಲಯವನ್ನು ಘೋಷಿಸಿದ್ದಾರೆ. ದಕ್ಷಿಣ ಕರಾವಳಿ ರೈಲ್ವೆ ಮತ್ತು ಅದಕ್ಕೆ ದಕ್ಷಿಣ ಕರಾವಳಿ ರೈಲ್ವೆ ಅಂತ ನಾಮಕರಣ ಮಾಡಿ ವಿಶಾಖಪಟ್ಟಣಂನಲ್ಲಿ ಅದನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂತ ಘೋಷಣೆಯಲ್ಲಿ ಅವರು ತಿಳಿಸಿದ್ದಾರೆ. ಜೊತೆಗೆ ಇದು 18ನೇ ರೈಲ್ವೆ ವಲಯ ಆಗುತ್ತೆ. ಇದುವರೆಗೂ 17 ರೈಲ್ವೆ ವಲಯಗಳು ನಾವು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಇದು 18ನೇ ರೈಲ್ವೆ ವಲಯ ಆಗಲಿದೆ. ಹೊಸ ರೈಲ್ವೆ ವಲಯವು ಪ್ರಸ್ತುತ ಸೆಂಟ್ರಲ್ ರೈಲ್ವೆ ಒಳಗಿರುವ ಗುಂಟೂರು, ಗುಂಟ್ಕಲ್ ಮತ್ತು ವಿಜಯವಾಡ ವಿಭಾಗಗಳನ್ನು ಒಳಗೊಂಡಿರುತ್ತದೆ. ಸ್ಟಾರ್ಸ್ ಹೆಸರಿನ ಯೋಜನೆಯನ್ನು ರಾಷ್ಟ್ರೀಯ ವಿಜ್ಞಾನ ದಿನದಂದು ಯಾವ ಸಚಿವಾಲಯ ಪ್ರಾರಂಭಿಸಿತು? ಸ್ಟಾರ್ಸ್ ಅಂತ ಹೇಳಿದ್ರೆ ನೋಡಿ, ಇದು 2019ರ ಪ್ರಚಲಿತ ವಿದ್ಯಮಾನಗಳಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ಸ್ಟಾರ್ಸ್ ಅನ್ನೋ ಒಂದು ಸ್ಕೀಮ್, ಇದರ ಎಕ್ಸ್ಪ್ಯಾಂಡೇಷನ್ ಏನು? ಸ್ಕೀಮ್ ಫಾರ್ ಟ್ರಾನ್ಸ್ಲೇಷನಲ್ ಆ್ಯಂಡ್ ಅಡ್ವಾನ್ಸ್ ರಿಸರ್ಚ್ ಇನ್ ಸೈನ್ಸ್ ಅಂತ ಸ್ಟಾರ್ಸ್ ಅಂದರೆ. ಮುಂಬರುವ ಪರೀಕ್ಷೆಗಳಲ್ಲಿ ಈ ಥರ ಪ್ರಶ್ನೆಗಳನ್ನು ಹೆಚ್ಚು ಕೇಳ್ತಾರೆ, KPSC ಮತ್ತು UPSC ಪರೀಕ್ಷೆಗಳಲ್ಲಿ, ಮತ್ತು FDA ಮತ್ತು STA ಪರೀಕ್ಷೆಗಳಲ್ಲೂ ಕೂಡ ಈ ಥರ ಪ್ರಶ್ನೆಗಳನ್ನು ಸಹಜವಾಗಿ ಕೇಳ್ತಾರೆ. ಪದವಿ ಮಟ್ಟದ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳು ಹೆಚ್ಚೆಚ್ಚು ಬರ್ತವೆ. ಹಾಗಾಗಿ ಸ್ಟಾರ್ಸ್ ಅಂದರೆ ಏನು ಅನ್ನೋದು ಕೂಡ ನಿಮಗೆ ತಿಳಿದಿರಲಿ. ಸ್ಟಾರ್ಸ್ ಅಂದರೆ ಸ್ಕೀಮ್ ಫಾರ್ ಟ್ರಾನ್ಸ್ಲೇಷನಲ್ ಆ್ಯಂಡ್ ಅಡ್ವಾನ್ಸ್ ರಿಸರ್ಚ್ ಇನ್ ಸೈನ್ಸ್. ಇದನ್ನು ರಾಷ್ಟ್ರೀಯ ವಿಜ್ಞಾನ ದಿನದಂದು ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ 1 ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ. ಈ ಒಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಮಂತ್ರಿಗಳಾದಂಥ ಪ್ರಕಾಶ್ ಜಾವಡೇಕರ್ ಅವರು ಫೆಬ್ರವರಿ 28ರಂದು ಈ ಸ್ಟಾರ್ಸ್ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ವಿಜ್ಞಾನದ ಭಾಷಾಂತರ ಮತ್ತು ಸುಧಾರಿತ ಸಂಶೋಧನೆಗೆ ಈ ಒಂದು ಯೋಜನೆಯನ್ನು ತರಲಾಗಿದೆ. ಈ ಯೋಜನೆಗೆ ಸಚಿವಾಲಯ 250 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. 4ನೇ ಗ್ಲೋಬಲ್ ಡಿಜಿಟಲ್ ಹೆಲ್ತ್ ಪಾರ್ಟ್ನರ್ಶಿಪ್ ಶೃಂಗಸಭೆ ನವದೆಹಲಿಯಲ್ಲಿ ನಡೆಯಿತು. ಈ ಇವೆಂಟನ್ನು ಅನಾವರಣಗೊಳಿಸಿದಂಥವರು ಅಥವಾ ಉದ್ಘಾಟನೆ ಮಾಡಿದಂಥವ್ರು ಯಾರು? ಸರಿಯಾದಂಥ ಉತ್ತರ ಆಪ್ಷನ್ 3 JP ನಡ್ಡಾ. ನವದೆಹಲಿಯಲ್ಲಿ 4ನೇ ಗ್ಲೋಬಲ್ ಡಿಜಿಟಲ್ ಹೆಲ್ತ್ ಪಾರ್ಟ್ನರ್ಶಿಪ್ ಶೃಂಗಸಭೆಯನ್ನು ಕೇಂದ್ರ ಆರೋಗ್ಯ ಸಚಿವರಾದಂತಹ JP ನಡ್ಡಾ ಅವರು ಮತ್ತು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವರಾದಂತಹ ಶ್ರೀ ರವಿಶಂಕರ್ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಕೇಂದ್ರ ಸಚಿವರಾದಂತಹ ಹರ್ಷವರ್ಧನ್ ಅವರು ಎಷ್ಟು ಭಾಷೆಗಳಲ್ಲಿ ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಗೀತೆಯನ್ನು ಬಿಡುಗಡೆ ಮಾಡಿದ್ದಾರೆ? 12, 5, 4, 7. ಸರಿಯಾದ ಉತ್ತರ 7. ಕೇಂದ್ರ ಸಚಿವರಾದಂತಹ ಹರ್ಷವರ್ಧನ್ ಅವರು 2022ರ ಒಳಗೆ ಭಾರತವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಒಂದು ಅಭಿಯಾನದ ಭಾಗವಾಗಿ ಒಂದು ಗೀತೆಯನ್ನು ಪ್ರಾರಂಭಿಸಿದ್ದಾರೆ ಮತ್ತು ದೇಶದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆಗೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದಕ್ಕೆ ಒತ್ತು ನೀಡಿದ್ದಾರೆ. ಈ ಒಂದು ಕಾರಣಕ್ಕಾಗಿ 7 ವಿವಿಧ ಭಾಷೆಗಳಲ್ಲಿ ಒಂದು ಗೀತೆಯನ್ನು ತಯಾರು ಮಾಡಲಾಗ್ತಾ ಇದೆ. ಪ್ಲಾಸ್ಟಿಕ್ ವೇಸ್ಟ್ ಫ್ರೀ ಇಂಡಿಯಾ ಗೀತೆಯನ್ನು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸ್ಮೃತಿ ಮಂಚ್ ನಿರ್ಮಾಣ ಮಾಡ್ತಾರೆ. ಈ ಒಂದು ಸಂಸ್ಥೆ ಒಂದು ಲಾಭರಹಿತ ಸಂಘಟನೆಯಾಗಿದ್ದು ಹಲವಾರು ಸಾಮಾಜಿಕ ಮತ್ತು ಪರಿಸರ ಸಮಸ್ಯೆಗಳ ಕುರಿತು ಕೆಲಸವನ್ನು ಮಾಡ್ತಾ ಇದೆ. ಕೆಳಗಿನ ಯಾವ ನಗರಗಳಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ NID ಅಂತ ಕರಿತೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ NID ಇತ್ತೀಚೆಗೆ ಉದ್ಘಾಟನೆ ಮಾಡಲಾಗಿತ್ತು? ಹೈದರಾಬಾದ್, ಲಕ್ನೋ, ಭುವನೇಶ್ವರ್, ಅಮರಾವತಿ, ಭೋಪಾಲ್, ಕುರುಕ್ಷೇತ್ರ, ಜೊಹಾರ್ತಾ, ಜೈಪುರ, ಶಿಮ್ಲಾ. ಇನ್ನೊಂದು ಆಪ್ಷನ್ನು ರಾಯ್ಪುರ ಮತ್ತು ಹೈದರಾಬಾದ್. ಆಪ್ಷನ್ B ಸರಿಯಾದಂಥ ಉತ್ತರ. ಅಮರಾವತಿ, ಭೋಪಾಲ್, ಕುರುಕ್ಷೇತ್ರ ಮತ್ತು ಜೊಹಾರ್ತ್. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ರಾಷ್ಟ್ರೀಯ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನನ್ನು ಮತ್ತು ಅಸ್ಸಾಂನ ಜೊಹಾರ್ತಲ್ಲಿ, ಮಧ್ಯಪ್ರದೇಶದ ಭೋಪಾಲ್ ಮತ್ತು ಅಸ್ಸಾಂನ ಜೊಹಾರ್ತಲ್ಲಿ 22 ಫೆಬ್ರವರಿ 2019ರಂದು ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಾಣಿಜ್ಯ ಮತ್ತು ಕೈಗಾರಿಕಾ ಹಾಗೂ ನಾಗರಿಕ ವಿಮಾನಯಾನ ಸಚಿವರಾದಂಥ ಸುರೇಶ್ ಪ್ರಭು ಅವರು ಉದ್ಘಾಟನೆ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ.
ಈ ಮಾಹಿತಿಗಳು ನಿಮಗೇನಾದರೂ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರತಕ್ಕಂಥ ಲಿಂಕ್ಸ್ಗಳ ಮೂಲಕ ನಮ್ಮ ಟೆಲಿಗ್ರಾಮ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳನ್ನು ನೀವು ಫಾಲೋ ಮಾಡಿ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ನೀವು ಕೇಳಬಹುದು. ಪ್ರತಿದಿನ ಪ್ರಚಲಿತ ವಿದ್ಯಮಾನಗಳ MCQನ ಪಡ್ಕೊಳ್ಳೋದಕ್ಕೆ ನೀವು ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದ ಕೆಳಗಡೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದರ ಪಕ್ಕ ಬರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಅದರ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಮಿನಿಮಮ್ ಒಂದು ವಿಡಿಯೋ ಆದರೂ ಕೂಡ ಖಂಡಿತವಾಗ್ಲೂ ಅಪ್ಲೋಡ್ ಆಗ್ತಾ ಇರುತ್ತೆ. ಎಲ್ಲರಿಗೂ ಧನ್ಯವಾದಗಳು.